ಸಂತೋಷವಾಯಿತು ಸ್ವಾಮಿ. ನೀವು ಜಗನ್ನಾಟಕ ಸೂತ್ರಧಾರಿ ಎಂದು ಗೊತ್ತಿದ್ದು ಗಂಗಾ ಕೈಯಲ್ಲಿ ನಮ್ಮ ಕಲ್ಯಾಣ ನಡೆಸುವುದಕ್ಕೆ ಇಷ್ಟು ನಾಟಕವಾಡುತ್ತೀರಿ ಎಂದುಕೊಂಡಿರಲಿಲ್ಲ. ಗಂಗಾಳ ಹರಕೆಯನ್ನು ತೀರಿಸಿ ನನ್ನ ಆಸೆಯನ್ನು ತೀರಿಸಿದ್ದೀರಿ. ಗಂಗಾಳಿಗಿಂತ ನನಗೆ ಹೆಚ್ಚು ಸಂತೋಷವಾಯಿತು. ಆದರೂ ನನಗೆ ಒಂದು ಮಾತು ಹೇಳದೆ ಏಕೆ ಶಿಲೆ ಆದಿರಿ ಸ್ವಾಮಿ? ಹೇಗಾದರೂ ನಿನ್ನ ಆಸೆಯನ್ನು ಈಡೇರಿಸು ಅಂದೆಯಲ್ಲ ಸೀತೆ. ಗುಹೆಗೆ ಆಸೆ ಪಟ್ಟು ನಾವು ಅಲ್ಲಿಗೆ ಹೋದೆವು. ಶಬರಿ ಕೊಟ್ಟ ಎಂಜಲು ಹಣ್ಣನ್ನು ತಿಂದೆವು. ಭದ್ರನಿಗೋಸ್ಕರ ಭದ್ರಾಚಲದಲ್ಲೇ ವಾಸ ಮಾಡಿದೆವು. ರಾಮದಾಸನ ಕೀರ್ತಿಗೆ ಮೆಚ್ಚಿ ತಾನಾಶಾಗೆ ಕಪ್ಪ ಕೊಟ್ಟೆವು. ಈಗ ಈ ಭಕ್ತಿಗೋಸ್ಕರ ಶಿಲೆಯಾದೆವು. ಭಕ್ತರ ಕೋರಿಕೆ ತೀರಿಸುವುದರಲ್ಲಿ ನಿಮಗೆ ನೀವೇ ಸಾಟಿ ಸ್ವಾಮಿ. ನಿಮ್ಮ ಅನುಗ್ರಹ ಪಡೆದುಕೊಂಡು ನಮ್ಮನ್ನೇ ವಿಗ್ರಹವಾಗಿ ಪಡೆದು ಕಲ್ಯಾಣ ನಡೆಸಿರುವ ಆ ಗಂಗಾ ಎಷ್ಟು ಅದೃಷ್ಟ ಮಾಡಿದ್ದಾಳೋ. ಇನ್ನು ಅವಳ ಜೀವನದಲ್ಲಿ ಕಷ್ಟ ಎಲ್ಲ ಕಳೆದು ಹೋದಂತಲ್ಲವೇ ಸ್ವಾಮಿ? ಯಾವ ಕಷ್ಟವೂ ಇಲ್ಲದೆ ಅವಳು 100 ಕಾಲ ಸುಖವಾಗಿ ಬಾಳುತ್ತಾಳಲ್ಲವೇ? ಹೇಳಿ ಸ್ವಾಮಿ, ಗಂಗಾಗೆ ಶಾಪ ವಿಮುಕ್ತಿ ಆಯಿತಲ್ಲವೇ? ತಿಳಿಯದು ದೇವಿ. ಇದೇನು ಸ್ವಾಮಿ, ಗಂಗಾ ನಮ್ಮ ಕಲ್ಯಾಣವನ್ನು ನಡೆಸಿದ್ದರೂ ಕೂಡ ನಡೆದಿದ್ದು ನಮ್ಮ ಕಲ್ಯಾಣವಷ್ಟೇ, ಗಂಗಾಳ ಕಲ್ಯಾಣವಲ್ಲ. ಜಯನನ್ನು ಗಂಗಾ ಮದುವೆಯಾಗುತ್ತಾಳೋ ನಿತ್ಯ ಮದುವೆಯಾಗುತ್ತಾಳೋ? ಜಯನ ಮನೆ ಶಾಪ ಯಾರಿಗೆ ತಗಲುತ್ತೋ? ಯಾರು ಸಾಯುತ್ತಾರೋ ಯಾರು ಬದುಕುತ್ತಾರೋ? ಕಾಲವೇ ಅದಕ್ಕೆ ಉತ್ತರ ಕೊಡುವುದು. ನಿನ್ನನ್ನು ಟೀಸ್ ಮಾಡೋಕೆ ಇಷ್ಟು ಬಿಲ್ಡಪ್ ಕೊಟ್ಟೆ. ವಾಟ್ ಬೇಬಿ, ಬಿಸ್ನೆಸ್ ಟ್ರಿಪ್ಪಲ್ಲಿ ಇದ್ದೀನಿ ಅಂದ್ರು ಸಡನ್ ಆಗಿ ಕಾಲ್ ಮಾಡಿ ಟ್ರಿಪ್ ಮಧ್ಯ ಬರಕ್ ಹೇಳ್ದೆ. ಮದ್ವೆಗೆ ಹೋಗಿದ್ ನೀನು ಮಧ್ಯದಲ್ಲೇ ಬಂದ್ಬಿಟ್ಟೆ, ಏನಾಯ್ತು? ನನಗೆ ಮೋಸ ಆಯ್ತು ಮಾಮ್. ಆ ಗಂಗಾ, ಜೈ, ಆ ಫ್ಯಾಮಿಲಿ ಎಲ್ಲ ಸೇರಿ ನಂಗೆ ಚೀಟ್ ಮಾಡಿದ್ದಾರೆ. ಏನ್ ಹೇಳ್ತಿದ್ಯಾ ಬೇಬಿ? ಎಸ್ ಮಾಮ್, ಜೈ ನಂಗೆ ತಾಲಿ ಕಟ್ತೀನಿ ಅಂದಿದ್ದು ಪ್ರಾಕ್ಟಿಕಲ್ ಜೋಕ್. ನಂಗೆ ಥ್ರೆಟ್ ಇದೆ ಅಂತ ಗಂಗಾಗೆ ಕಾಲ್ ಬಂದಿದ್ದು ಅವಳ ಕನ್ನಿಂಗ್ ಬಿಹೇವಿಯರ್. ವಿಗ್ರಹನೇ ಮಾಯ ಮಾಡಿದ್ರೆ ಕಲ್ಯಾಣ ನಿಂತು ಹೋಗುತ್ತೆ ಅನ್ಕೊಂಡಿದ್ದು ನನ್ನ ಫೂಲಿಶ್ನೆಸ್. ನಾನು ಇಲ್ದೇ ಇದ್ರೂ ಸೀತಾರಾಮನ್ ಕಲ್ಯಾಣ ನಡೀತು. ಅಲ್ಲಿ ನನ್ನ ಪ್ರಾಣಕ್ಕೆ ಯಾವ ಹಾನಿನೂ ಆಗ್ಲಿಲ್ಲ. ತಾಳಿ ಕಟ್ತೀನಿ ಅಂತ ಜೈನನ್ನ ಸುಮ್ಮನೆ ರೇಗಿಸಿ ಆ ಗಂಗಾ ಜೊತೆ ನಗ್ತಾ ಮೆರಿತಿದ್ನಂತೆ. ಇದೆಲ್ಲ ಆ ಗಂಗಾ ಪ್ಲಾನ್ ಮಾಮ್. ಮೊದಲೇ ಎಲ್ಲ ಸ್ಕೆಚ್ ಮಾಡಿ ತಾನು ಅನ್ಕೊಂಡಿರೋದ್ನೆಲ್ಲ ಸಾಧಿಸ್ತಿದ್ದಾಳೆ. ಗಂಗಾಗ ಅಷ್ಟೊಂದು ಬುದ್ಧಿ ಇಲ್ಲ ನಿತ್ಯ, ಇಟ್ಸ್ ಇಂಪಾಸಿಬಲ್. ನಿನ್ ಬ್ರೈನ್ಗೆ ಏನಾದ್ರೂ ಟ್ಯೂಮರ್ ಬಂದಿದ್ಯಮ್ಮ? ಅವಳಿಗೇನಾದ್ರೂ ಪಾಸಿಬಲ್. ನಾನು ಕೂಡ ನಿನ್ ಹಾಗೆ ಅವಳು ಲಾಂಚಲ್ಲಿ ಕಾಣಿಸ್ದಾಗ ನಾನಿರೋ ಟೆನ್ಷನ್ ಅಲ್ಲಿ ಅವಳು ನನ್ನ ಸೇವ್ ಮಾಡಕ್ ಬಂದಿದ್ದು ಅಂತ ಸಂತೋಷ ಪಟ್ಟೆ. ಆದ್ರೆ ಅವಳು ನನ್ನ ಅಲ್ಲಿಂದ ಕಳ್ಸೋಕ್ ಬಂದಿದ್ದು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಮಾಮ್. ನಾನು ಬೇಡ ಅಂದ್ಮೇಲೆ ಅವಳು ಯಾಕೆ ಲಾಂಚ್ ಹತ್ತಿದ್ಲು ಅಂತ ನನಗೆ ಅಲ್ಲಿ ಸ್ಟ್ರೈಕ್ ಆಗ್ಲಿಲ್ಲ. ಅವಳ ಪ್ಲಾನ್ನ ನಾನು ಅಲ್ಲೇ ಸ್ವಲ್ಪ ಗೆಸ್ ಮಾಡಿದ್ರು ಆಗ್ಲೇ ಅವಳನ್ನ ಸ್ಮ್ಯಾಶ್ ಮಾಡ್ಬಿಡ್ತಾ ಇದ್ದೆ. ನನ್ನ ಸಂತೋಷನ ಅದೃಷ್ಟನ ಲಾಸ್ ಮಾಡ್ಕೋತಿರ್ಲಿಲ್ಲ ಮಾಮ್. ಗಂಗಾ, ನಾನಿನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ಯಾ ಅಂತ ನಾನು ಹೇಳ್ತಿಲ್ಲ ಬೇಬಿ.
ಅನಾವಶ್ಯಕವಾಗಿ ನೀನ್ ಅವಳಿಗೆ ಹೈಪ್ ಕೊಡ್ತಿದ್ಯೇನೋ ಅಂತ ಅನಿಸ್ತಿದೆ. ನಾನು ಅವಳಿಗೆ ಹೈಪ್ ಕೊಡೋದಲ್ಲ, ಆಲ್ರೆಡಿ ಅವಳೇ ಹೈಟ್ಸ್ ಅಲ್ಲಿದ್ದಾಳೆ. ಯಾರು ಅವಳು ಕ್ಲೋಸ್ ಆಗೋದು ಬೇಡ, ಅವಳೇ ಎಲ್ರೂ ಹತ್ರ ಮಾಡ್ಕೋತಿದ್ದಾಳೆ. ಅವಳು ಅಷ್ಟು ಬುದ್ಧಿವಂತೆ ಅಲ್ದೇ ಇದ್ರೆ ಇಲ್ಲಿ ನಿನ್ನ ಆ ಮನೆಯಲ್ಲಿ ಜೈ ಜೊತೆ ಪೂರ್ತಿ ಫ್ಯಾಮಿಲಿನ ಗ್ರಿಪ್ ಅಲ್ಲಿ ಇಟ್ಕೊಂಡಿದ್ದಾಳೆ. ಅವಳ ಪವರು, ಅವಳ ಸ್ಟ್ಯಾಮಿನಾ ನಿನಗಿನ್ನೂ ಅರ್ಥ ಆಗ್ಲಿಲ್ಲ ಮಾಮ್. ಅವಳದು ಮಾಮೂಲಿ ಕ್ಲೆವರ್ನೆಸ್ ಅಲ್ಲ. ಏನು ನಿತ್ಯ, ನೀನ್ ಹೇಳೋದು ಯಾಕೋ ನನಗೆ ನಂಬಕ್ಕಾಗ್ತಾ ಇಲ್ಲ. ಅವಳಿಗೆ ನೀನ್ ಸೇವೆ ಮಾಡೋದು ಬಿಟ್ಟು ಚೀಟ್ ಮಾಡೋದು ಗೊತ್ತಿಲ್ಲ ಅನ್ನೋದು ನನ್ನ ನಂಬಿಕೆ. ಹಾಗಂತ ಅವಳು ನಿನ್ನ ನಂಬಿಸಿದಾಳೆ ಮಾಮ್. ಆ ಬೆಗ್ಗರ್ ಅವಳ ಲೈಫಲ್ಲಿ ಸೀತಾರಾಮನ್ ಕಲ್ಯಾಣ ಮಾಡಿಸ್ತಾಳಾ? ಇಷ್ಟೆಲ್ಲ ಆದ್ರೂ ನಿನಗೆ ಅರ್ಥ ಆಗ್ತಿಲ್ವಾ? ಅವಳ ಹರಕೆ ತೀರ್ಸ್ಕೊಳ್ಳೋದಿಕ್ಕೆ ಇದೆಲ್ಲ ಮಾಡಿದ್ದು. ನಿತ್ಯ, ಮಾಮ್, ನಾನೇನ್ ಹೇಳಿದ್ರು ನೀನ್ ನಂಬಲ್ಲ ಅಲ್ವಾ? ಅವಳು ಮನೆಗ್ ಬರ್ಲಿ, ಅವಳ ಬಾಯಲ್ಲಿ ನಿಜ ಎಲ್ಲ ಕಕ್ಕಿಸ್ತೀನಿ. ಒಟ್ನಲ್ಲಿ ಆ ಕಣಿ ಹೇಳೋರ ಪುಣ್ಯದಿಂದ ಆ ಸೀತಾರಾಮ ಕಲ್ಯಾಣ ಯಾವ ಆತಕ್ಕೊಂದು ಇಲ್ಲದೆ ವೈಭವದಿಂದ ನಡೆದು ಕ್ಷೇಮವಾಗಿ ಮನೆಗೆ ಸೇರಿದ್ವಿ. ನಿನ್ ತಲೆ ಎಲ್ಲಿ ಕ್ಷೇಮವಾಗಿ ಬಂದ್ವಿ? ನನ್ ಪೌಡರ್ ಡಬ್ಬ ನದಿಲೇ ಬಿದ್ದು ಹೋಯ್ತು. ಪೀಡೆ ಕಳಿತು, ಮತ್ತೆ ಆ ದರಿದ್ರನ ಹೊತ್ಕೊಂಡು ತಿರ್ಗಬೇಡಿ. ಅಮ್ಮ ಕೇಳಿದ್ರೆ ಆ ಕಾರಣ ಕೂಡ ಕವಚ ಕುಂಡಲ ತೆಗೆದುಕೊಟ್ಟಿರ್ಬೋದು. ನನ್ ಬ್ರ್ಯಾಂಡು ಪೌಡರ್ ಡಬ್ಬನ ನಾನ್ ಬಿಡೋ ಪ್ರಶ್ನೆನೇ ಇಲ್ಲ. ಇವತ್ತೇ ಹೊಸ ಪೌಡರ್ ಡಬ್ಬ ತಗೋತೀನಿ. ನೀವಂತೂ ಬದಲಾಗಲ್ಲ ಡ್ಯಾಡಿ. ಜನಾರ್ದನ್, ಕಲ್ಪನಾ, ಸ್ವಾಮಿ ಫೋಟೋನ ಮತ್ತೆ ಪ್ರಸಾದನ ದೇವ್ರ ಮನೇಲಿಡಿ. ಜೈ, ಅಜ್ಜಿ ನಿತ್ಯ, ಆ ಹೂವಿನಾರ ಮತ್ತೆ ಬಾಸಿಂಗನು ದೇವ್ರ ಮನೇಲಿಡಿ. ಸರಿ ಅಜ್ಜಿ. ಬನ್ನಿ ಬನ್ನಿ. ಇನ್ನು ನಾವು ಹೊರಡೋಣ ಗಂಗಾ. ನಮಗೋಸ್ಕರ ನಿತ್ಯ ಮೇಡಮ್ ವೇಟ್ ಮಾಡ್ತಿರ್ತಾರೆ. ಏನಮ್ಮ, ನಾವು ಹೊರಡ್ತೀವಿ ಅಜ್ಜಿ. ಇಷ್ಟು ಬೇಗನಾ? ಈಗಾಗ್ಲೇ ಲೇಟ್ ಆಗಿದೆ ಅತ್ತೆ. ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಾ, ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಹೊರಡಮ್ಮ. ಮನೆಗೆ ಹೋಗಿ ರೆಸ್ಟ್ ತಗೋತಾಳೆ ಅಜ್ಜಿ. ನಾವು ಹೊರಡ್ತೀವಿ. ಸರಿ, ನಮಸ್ಕಾರ ಮಾಡ್ಕೊಂಡು ಹೊರಡು. ಮೀನಾಕ್ಷಿ ಆಗ್ಲೇ 10 ಮಿಸ್ ಕಾಲ್ ಕೊಟ್ಲು ಸರ್. ನಾನು ಹಾಗೆ ಇವ್ರ ಜೊತೆ ಹೊರಟ್ಬಿಡ್ತೀನಿ ಸರ್. ಯಾಕೆ ಅವಳ ಫೋನಲ್ಲಿ ಬ್ಯಾಲೆನ್ಸ್ ಇಲ್ವಾ ನಣಿ? ಬ್ಯಾಲೆನ್ಸ್ ಇಲ್ದೆ ಅಲ್ಲ ಸರ್, 2 ದಿನದಿಂದ ಅವಳ ಪಕ್ಕ ಇಲ್ವಲ್ಲ, ಆ ಬೇಜಾರಿಗೆ ಮಾಡಿರ್ತಾಳೆ ಸರ್. ಈಗ ನೀನ್ ಮನೆಗೆ ಹೋದ್ರೆ ಅವ್ರು ಖುಷಿ ಪಡ್ತಾರಾ? ಅಷ್ಟೇ ಅಲ್ವಾ ಸರ್? ಆದ್ರೆ ನಿತ್ಯ ಮನೆಗೆ ಹೋದ್ರೆ ನಾನಿಲ್ಲಿ ಹ್ಯಾಪಿ ಆಗಿರಲ್ಲ ಸರ್. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ನಣಿ. ನಿತ್ಯ ಮನೆಗೆ ಹೋಗ್ತಿದ್ದಾಗ ತಡಿ. ಮೇಡಮ್ ಹೋಗ್ತಿದ್ದಾಗೆ ನಾನು ಹೇಗೆ ತಡೆಯೋದು ಸರ್? ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ನಿತ್ಯ ಇಲ್ಲೇ ಇರಬೇಕು. ಇಲ್ದಿದ್ರೆ ನೀನ್ ಮೀನಾಕ್ಷಿ ಮಿಸ್ ಕಾಲ್ ಕೊಡ್ತಾನೇ ಇರಬೇಕು. ಅರ್ಥ ಆಯ್ತು ಸರ್. ನಾನು ನನ್ನ ಮನೆಗೆ ಹೋಗ್ಬೇಕು ಅಂದ್ರೆ ಮೇಡಮ್ ಅವ್ರ ಮನೆಗೆ ಹೋಗ್ಬಾರ್ದು, ಅಷ್ಟೇ ಅಲ್ವಾ ಸರ್? ಸರಿ ಅಜ್ಜಿ, ಹೋಗಿ ಬರ್ತೀನಿ. ಸರಿನಮ್ಮ, ಮನೆಗೆ ಹೋಗಿ ರೆಸ್ಟ್ ತಗೋ. ನಾಣಿ ಸರ್. ನಿತ್ಯ ಹೊರಡ್ತಿದ್ದಾಳೆ, ಕಾರಲ್ಲಿ ಅವಳ ಮನೆ ತನಕ ಡ್ರಾಪ್ ಮಾಡ್ಬಾ. ನೋ 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 ನೋ.
ನಾಣಿ ನಿಂದೇನ್ ಗೋಳು? ಏನೋ ಕಾಲ್ ಕೆಳಗೆ ಬಾಂಬ್ ಬಿದ್ದ ಹಾಗೆ ಕೂಗ್ದಿಯಲ್ಲೋ. ಇದು ಕೂಗಿದ್ದಲ್ಲ ಸರ್, ಅರ್ಥನಾದ. ಏನಾಯ್ತು ನಾಣಿ? ಮೊದ್ಲು ನಿಮ್ಗೆ ಏನಾಗಿದೆ ಹೇಳಿ. ಅಲ್ಲ, ಏನಾಗಿದೆ ನಿಮ್ಗೆಲ್ಲ? ನೀವೆಲ್ಲ ಮನುಷ್ಯರೇನಾ? ನಿಮ್ಗೆ ಮನಸ್ಸಾಕ್ಷಿ ಇದೆಯಾ? ಆ ಮನಸ್ಸಲ್ಲಿ ದಯೆ, ಕರುಣೆ, ಪ್ರೀತಿ ಇಂಥದ್ದೇನಾದ್ರೂ ಇದೆಯೋ ಇಲ್ವೋ? ಓವರ್ ಆಕ್ಷನ್ ಮಾಡೋದ್ ಬಿಟ್ಟು ನಿಜವಾದ ವಿಷಯ ಏನು ಅಂತ ಹೇಳು ನಾಣಿ. ನಿತ್ಯನ ಡ್ರಾಪ್ ಮಾಡ್ಬಾ ಅಂದ್ರೆ ಈ ಡ್ರಾಮಾ ಏನ್ ನಾಣಿ? ಡ್ರಾಮಾನ? ಯಾರ್ ಸರ್ ಡ್ರಾಮಾ ಆಡ್ತಿರೋದು? ನಾನಾ ನೀವ? ನಾಣಿ ನಾಣಿನೇ ಸರ್. ಈಗಷ್ಟೇ ವನವಾಸ ಮುಗಿಸಿ ಬಂದಿರೋ ಸೀತಮ್ಮನ್ನ ಪಾಪ ಅಂತನೂ ನೋಡ್ದೆ ಕಾಡಿಗೆ ಬಿಟ್ ಬಾ ಅಂತ ಲಕ್ಷ್ಮಣಿಗೆ ಹೇಳ್ದೋ ಹಾಗೆ ಈಗಷ್ಟೇ ನಮ್ಮ ಮನೆಗೆ ಬಂದಿರೋ ನಿತ್ಯ ಮೇಡಮ್ನ ಈಗಲೇ ಅವ್ರ ಮನೆಗೆ ಡ್ರಾಪ್ ಮಾಡಿ ಬಾ ಅಂತ ನೀವು ಆರ್ಡರ್ ಮಾಡ್ತಿದ್ದೀರಲ್ಲ, ಇದು ನ್ಯಾಯನೋ ಧರ್ಮನೋ? ಇದು ಕಣ್ಣೀರಲ್ಲ ಮೇಡಮ್. ಇನ್ನೇನು ಮೊಸಳೆ ಕಣ್ಣೀರಾ? ಅದೆಲ್ಲ ನೀವು ತಾಯಿ ಮಗಳು ಮಾಡೋದೇ ಅಲ್ವಾ? ನಿತ್ಯ ಹೋಗ್ಬಾರ್ದು ಅಂತ ಯಾಕೆ ತಡಿತಿದ್ಯಾ ನಾಣಿ? ತಡಿಯಕ್ಕೆ ಹೇಳಿದ್ರು. ಯಾರ್ ತಡಿ ಅಂದಿದ್ದು? ಯಾರೋ ಹೇಳಿದ್ರು ಅಂದ್ರೆ ಮಾಡ್ಬಿಡ್ತೀಯ ನಾಣಿ? ತಡಿ ಅಂದದ್ದು ಯಾರೋ ಅಲ್ಲ ಸರ್. ಸಾಕ್ಷಾತ್ ಆ ಸೀತಾರಾಮನೇ. ಅಲ್ಲಿ ಅಷ್ಟೊಂದು ವೈಭವದಿಂದ ಸೀತಾರಾಮ ಕಲ್ಯಾಣ ಮಾಡಿಸಿ ಆ ಪುಣ್ಯದಿಂದ ಈ ಮನೆ ದೀಪ ಹಚ್ಚಬೇಕಾಗಿರೋ ಈ ಮನೆ ಸೊಸೆ ಈ ಮನೆ ದೀಪ ಹಚ್ಚದೆ ಹೇಗೆ ಹೋಗ್ತಾರೆ ಅಂದ್ರೆ? ಅವಳು ಹೋಗ್ತೀನಿ ಅಂತಿದ್ರೆ ಮತ್ತೆ ದೀಪ ಹಚ್ಬೇಕು ಅಂತೀಯಲ್ಲ ನಾಣಿ? ದೀಪ ಹಚ್ಚಿ ಆಮೇಲೆ ಹೊರಡಿ ಅಂದಿದ್ದು ಸರ್. ನಾಣಿ ಹೇಳಿದ್ದು ಸರಿಯಾಗಿದೆ ಜೈ. ಸೀತಾರಾಮ ಕಲ್ಯಾಣ ಆದ್ಮೇಲೆ ಈ ಮನೆಗ್ ಬರೋ ಭಾವಿ ಸೊಸೆ ಈ ಮನೇಲಿ ದೀಪ ಹಚ್ಚೋದು ಒಳ್ಳೇದೆ. ಅವಳಿನ್ನೂ ಭಾವಿ ಸೊಸೆನೆ, ಈ ಮನೆ ಸೊಸೆ ಆಗಿಲ್ಲ. ಮನೇಲಿ ಇಷ್ಟು ಜನ ಇದ್ಮೇಲೆ ಯಾರೋ ಮೂರನೇವ್ರ ಹತ್ರ ದೀಪ ಹಚ್ಚೋ ಕರ್ಮ ನಮ್ಗೇನಿದೆ? ಜೈಗೆ ನಿತ್ಯಾಗೆ ಯಾವತ್ತೋ ನಿಶ್ಚಿತಾರ್ಥ ಆಗಿದೆ. ಆ ವಿಷಯ ನೀನ್ ಮರ್ತೋಗಿದ್ಯೇನೋ. ಯಾವತ್ತು ನಿಶ್ಚಿತಾರ್ಥ ಆಯ್ತೋ ಆವತ್ತೇ ನಿತ್ಯ ಈ ಮನೆ ಸೊಸೆ ಆದ್ಲು. ಈಗೇನು? ನಿತ್ಯ ಮನೇಲಿ ದೀಪ ಹಚ್ಬೇಕು ಅಷ್ಟೇ ತಾನೇ? ಹಚ್ತಾಳೆ. ನಿತ್ಯ ಈ ಮನೇಲಿ ದೀಪ ಹಚ್ಚಿದ್ಮೇಲೆನೆ ನಾಣಿ ಅವಳನ್ನ ಡ್ರಾಪ್ ಮಾಡ್ತಾನೆ, ಅಷ್ಟೇ ಅಲ್ವಾ ನಾಣಿ? ರಾಮ ಸಲಹೆ ಕೊಟ್ಮೇಲೆ ಹನುಮಂತ ಫಾಲೋ ಮಾಡ್ಲೇಬೇಕಲ್ಲ ಸರ್. ಇಲ್ಲ ಇಲ್ಲ, ಈಗ್ಲೇ ತುಂಬಾ ಲೇಟ್ ಆಗೋಗಿದೆ. ಮೇಡಮ್ ವೇಟ್ ಮಾಡ್ತಿರ್ತಾರೆ. ಹಾಗಾದ್ರೆ ನೀನ್ ಹೋಗು ಶ್ವೇತಾ, ನಿತ್ಯ ಆಮೇಲೆ ಬರ್ತಾಳೆ. ಅವಳಿಲ್ದೆ ನಾನು ಒಬ್ಳೆ ಹೇಗ್ ಹೋಗ್ಲಿ? ಇಬ್ರು ಒಟ್ಟಿಗೆ ಹೋಗ್ತೀವಿ. ಡೋಂಟ್ ವೆರಿ ನಿತ್ಯ, ನಿನ್ನ ನಾನಿ ಡ್ರಾಪ್ ಮಾಡ್ತಾನೆ. ನಿನಗೆ ಮತ್ತೆ ಡ್ರಾಪ್ ಬೇರೆ ಮಾಡ್ಬೇಕಾ? ಯಾವ್ದಾರು ಆಟೋ ಹತ್ತಿಸ್ತೀನಿ, ಬಾ ಬೇಗ ಬಾ. ಅಯ್ಯೋ ಶ್ವೇತಾ, ಬೇಗ ಬಾ, ಬೈಸ್ಕೊಳ್ಳೋದು ಕಮ್ಮಿ ಆಗತ್ತೆ.
ಮಾಡಲ್ಲ. ನಾನು ಉಪವಾಸ ಇರಬೇಕು ಅನ್ಕೊಂಡಿದ್ದೀನಿ. ಸುಮ್ಮನೆ ತಿರುಪತಿಗೆ ಹೋಗಿ ಬೋರ್ಡ್ ಹೊಡ್ಸ್ಕೊಂಡಂಗೆ ಆಯ್ತು ನಮ್ಮ ಪರಿಸ್ಥಿತಿ. ಅದು ಗುಂಡು ಹೊಡ್ಸ್ಕೊಂಡ್ರು ಪರವಾಗಿಲ್ಲ ಕಣ, ಪುಣ್ಯನಾರು ಸಿಕ್ತಿತ್ತು. ಇವನ ಹತ್ರ ಏನೂ ಇಲ್ಲ. ಏನೋ ಸಾಯಿಸ್ಬಿಡೋಣ ಎತ್ಬಿಡೋಣ ಅಂದ್ಬಿಟ್ಟು ನಮ್ಮನ್ನು ಕರೆಸ್ದ. ಕೊನೆಗೆ ಅಡುಗೆ ಮಾಡಕ್ ಬಿಟ್ಬಿಟ್ಟ. ಆ ಊಟನಾರು ತಿಂದು ಸಾಯ್ತಾರೆ ಅನ್ಕೊಂಡ್ರೆ ಅದು ಆಗಿಲ್ಲ. ಪ್ಲಾನ್ ಎಲ್ಲ ಹಾಳಾಗಿ ಹೋಗ್ತಿದೆ. ಅದಕ್ಕೆ ಅತ್ಯಾಸ ಪಡಬಾರ್ದು ಅನ್ನೋದು. ಆ ಗಂಗನ್ನ ಒಬ್ಬಳನ್ನೇ ಎತ್ಬಿಡೋಣ ಅಂದ್ರೆ ಕೇಳಿದೆ, ಅಲ್ಲಿರೋರ್ನೆಲ್ಲ ಕೊಲ್ತೀನಿ ಅಂತಂದ್ರು. ಕೊನೆಗೆ ಏನಾಯ್ತು? ಗಂಗಾನು ಸಾಯ್ಲಿಲ್ಲ, ಬಂದಿರೋರು ಸಾಯ್ಲಿಲ್ಲ. ನಮ್ಮ ಕೈಗೆ ಮಸಿ ಹಿಡ್ದಿದ್ಬಿಟ್ರೆ ಗಂಗಾ ಕಾಲ್ಗಿರೋ ಮಣ್ಣು ಕೂಡ ಮುಟ್ಟಕ್ಕಾಗ್ಲಿಲ್ಲ. ಆದ್ರೂ ಊರಲ್ಲಿ ಹೂವನ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಹಾಯಾಗಿ ನೆಮ್ಮದಿಯಾಗಿ ಹೆಂಗೋ ಇದ್ದ. ಈ ಸಿಟಿಗೆ ಬಂದು ಏನು ಗೊತ್ತಿಲ್ಲದೆ ಬದುಕಂಗಾಯ್ತು. ಇವನು ನಂಬ್ಕೊಂಡು ನಾವಿಬ್ರು ಒದ್ದಾಡ್ತಾ ಇದೀವಿ.